ಶಾಸ್ತ್ರ ಎಂದರೇನು? ಅಂತರ್ಯಾಮಿ. ಆ ಅಂತರ್ಯಾಮಿಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನು ವಾಮದೇವ ಈ ಮಾತುಗಳನ್ನಾಡಿದ. ಇದು ಬಖವಾಸಲ್ಲ, ಹಂಬಗ್ಗಲ್ಲ, ಹುಚ್ಚು ಮಾತಲ್ಲ, ಅರ್ಥಪೂರ್ಣವಾದ ಅನುಭಾವಿಯ ಮಾತು. ಋಷಿ ಒಮ್ಮೆ ಒಂದು ವಿಶಿಷ್ಟವಾದ ಸ್ಥಿತಿಯನ್ನು ಪಡೆದಾಗ ಈ ಅನುಭವ ಅವನಿಗೆ ಬರುತ್ತೆ. ಆ ಅನುಭವದ ಮಾತುಗಳು ಅವನ ಬಾಯಿಯಿಂದ ಹೊಮ್ಮತ್ತೆ. ಆ ಮಾತನ್ನು ಇಲ್ಲಿ ಹೇಳ್ತಾರೆ. ಏನಂತ? ಅಹಂ ಮನುರಭವಂ ಸೂರ್ಯಶ್ಚ. ನಾನು ಮನುವಾಗಿದ್ದೆ. ಮನುವಾಗಿದ್ದೆ ಅಂತಂದ್ರೆ ನಾನು ಸ್ವಯಂಭವ ಮನುವಾಗಿದ್ದೆ ಅಂತ ಅರ್ಥವಲ್ಲ. ನನ್ನ ಅಂತರ್ಯಾಮಿ ಏನಿದ್ದಾನೆ ನೋಡಿ, ಅದೇ ಅಂತರ್ಯಾಮಿ. ಸ್ವಯಂಭವ ಮನುವಿನ ಅಂತರ್ಯಾಮಿ. ಸ್ವಯಂಭವ ಮನುವಿನ ಅಂತರ್ಯಾಮಿ ಬೇರೆ ಅಲ್ಲ, ನನ್ನ ಅಂತರ್ಯಾಮಿ ಬೇರೆ ಅಲ್ಲ. ಆದ್ದರಿಂದ ನಾನು ಮಾಡಿದೆ ಅಂತನ್ನುವುದಕ್ಕೆ, ನಾನು ಸ್ವಯಂಭವ ಮನುವಾಗಿದ್ದೆ ಅಂತನ್ನುವುದಕ್ಕೆ ಅರ್ಥ ಏನು? ನನ್ನ ಅಂತರ್ಯಾಮಿಯೇ ಸ್ವಯಂಭವ ಮನುವಿನ ಅಂತರ್ಯಾಮಿ. ನನ್ನ ಅಂತರ್ಯಾಮಿಯೇ ಸೂರ್ಯನ ಅಂತರ್ಯಾಮಿ. ನನ್ನ ಅಂತರ್ಯಾಮಿಯೇ ಇಂದ್ರನಿಗೆ ಬಲಿಯಿಂದ ಸ್ವರ್ಗವನ್ನ ಕಿತ್ತು ಕೊಟ್ಟ, ವಾಮನನಾಗಿ ಉಪೇಂದ್ರನಾಗಿ. ಹೀಗೆ ಅರ್ಥವನ್ನು ಉಪನಿಷತ್ತಿನ ಆ ವೇದದ ವಾಕ್ಯಕ್ಕೆ ಹೇಳುವುದುಂಟು. ಯಾರು ಹೇಳಿದ್ದಾರೆ? ವೇದವ್ಯಾಸ ದೇವರು ಹೇಳ್ತಾರೆ. ಹಾಗಾದರೆ ಅಹಂ ಅಂದ್ರೆ ಯಾರು? ನಾನು ಅಲ್ಲ, ನನ್ನ ಅಂತರ್ಯಾಮಿ. ಅಹಂ ಎಂದರೆ ನಾನು ಅಲ್ಲ, ನನ್ನ ಅಂತರ್ಯಾಮಿ. ಇದೇ ಅರ್ಥ ಅಹಂ ಬ್ರಹ್ಮಾಸ್ಮಿ ಎನ್ನುವಲ್ಲಿ ಬರ್ತದೆ. ಹಾಗೆ ಆ ಅರ್ಥವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಶಾಸ್ತ್ರದೃಷ್ಟ್ಯಾತ್ ಉಪದೇಶೋ ವಾಮದೇವವತ, ವಾಮದೇವರು ಮಾಡಿದಂತೆ ಇಲ್ಲಿ ಉಪದೇಶವಿದೆ. ಇಂದ್ರದೇವರು ಉಪದೇಶ ಮಾಡಿದ್ದಾರೆ. ಈ ಐತರೆಯ ಉಪನಿಷತ್ತಿನಲ್ಲಿ ಬರುತ್ತೆ ಆ ವಿಧವಾದ ಉಪದೇಶ ಅಂತ ಹೇಳಿದರು. ಹಾಗೆ ಆ ಲೆಕ್ಕವನ್ನು, ಅದನ್ನು ಯಾಕೆ ನಾನು ಹೇಳಿದೆ ಅಂತಂದ್ರೆ, ಆ ಕ್ರಮದಲ್ಲಿ ಇಲ್ಲೂ ಕೂಡ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ರಾಜ ವಿರಾಟ, ನಿನ್ನ ಅನುಗ್ರಹದಿಂದ ನಾನು ಈ ಜೀಮೂತನ ಜೊತೆಗೆ ಯುದ್ಧವಾಡಿ ಸಂಹಾರ ಮಾಡ್ತೇನೆ. ನಿನ್ನ ಅಂದ್ರೆ ನಿನ್ನ ಅಂತರ್ಯಾಮಿಯಾದ ಭಗವಂತನ ಯುಧಿಷ್ಠಿರನ ಕೃಪೆಯಿಂದ ನಾನು ಜೀಮೂತನ ಜೊತೆಗೆ ಯುದ್ಧವಾಡ್ತೇನೆ. ಅರ್ಥ ಏನು? ಯುಧಿಷ್ಠಿರನ ಅಂತರ್ಯಾಮಿಯಾದ ಪರಮಾತ್ಮನ ಕೃಪೆಯಿಂದ, ಮಹಾದೇವನ ಅನುಗ್ರಹದಿಂದ, ಮಹಾದೇವನ ದಯೆಯಿಂದ ನಾನು ಜೀಮೂತನ ಜೊತೆಗೆ ಯುದ್ಧವಾಡ್ತೇನೆ. ಮಹಾದೇವ ಅಂದ್ರೆ ಯಾರು? ಮಹಾನ್ ಹಿ ದೇವ ಏಷಯ, ಸರ್ವೋತ್ತಮನಾದ ದೇವನಾಗಿರುವ ಭಗವಂತ ರುದ್ರಾಂತರ್ಯಾಮಿ ನರಸಿಂಹ. ಆ ಭಗವಂತನ ಕೃಪೆಯಿಂದ ನಾನು ಈ ಜೀಮೂತನ ಜೊತೆಗೆ ಯುದ್ಧವಾಡ್ತೇನೆ, ಮಲ್ಲನ ಜೊತೆಗೆ ಕುಸ್ತಿ ಆಡ್ತೇನೆ, ಚಿಂತೆ ಬೇಡ ಅಂತರ್ಥ. ಇತೀರಿತೆ ಸಮಾಹುತೋ ಜಗಾದ ಮಾರುತಿರ್ವಚಃ. ಶ್ರೀಮದಾನಂದ ತೀರ್ಥರು ತಾತ್ಪರ್ಯ ನಿರ್ಣಯದಲ್ಲಿ ಇದರ ವ್ಯಾಖ್ಯಾನವನ್ನು ಮಾಡ್ತಾರೆ. ಪ್ರಸಾದತೋ ಹರೇರಹಂ ನಿಷೂದಯದ್ಯ ಮಲ್ಲಕಂ. ಪರಮಾತ್ಮನ ಅನುಗ್ರಹದಿಂದ ನಾನು ಈ ಮಲ್ಲನನ್ನ ಸಂಹಾರ ಮಾಡ್ತೇನೆ. ಸಮಸ್ತ ದೇವ ವೃಂದತೋ ಮಹಾನ್ಯ ಏವ ಕೇಶವ. ಯಾವ ಕೇಶವ ಸಮಸ್ತ ದೇವತೆಗಳಿಗಿಂತ ಮಹಾನ್, ದೇವೇಭ್ಯೋ ಮಹಾನ್ ಮಹಾದೇವ. ಅಂಥ ಪರಮಾತ್ಮ ಸಮಸ್ತ ದೇವ ನಾಮಮಾನ್ ಮಹಾದೇವ ಎಂಬ ಹೆಸರಿನ ಶರ್ವ, ಶಕ್ರ, ರುದ್ರ ಇತ್ಯಾದಿ ನಾಮಗಳಿಂದ ಕರೆಯಲ್ಪಡುವ ಪರಮಾತ್ಮ. ತದೀಯ ಭಕ್ತಿತೋ ಬಲಂ. ಆ ಭಗವಂತನ ಭಕ್ತಿಯಿಂದ ನನಗೆ ಬಲ ಬಂದಿದೆ. ಇಲ್ಲಿ ಮಹಾಭಾರತದಲ್ಲಿ ಶಬ್ದವಿದೆ. ಏನಂತ? ಮಹಾದೇವಸ್ಯ ಭಕ್ತ್ಯಾಚ ತಮ್ಮಲ್ಲಂ ಪಾತಯಾಮ್ಯಹಂ. ಮಹಾದೇವಸ್ಯ ಭಕ್ತ್ಯಾಚ ತಮ್ಮಲ್ಲಂ ಪಾತಯಾಮ್ಯಹಂ ಅಂತ ವಾಕ್ಯ. ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸಮಸ್ತ ದೇವ ನಾಮವಾನ್ ತದೀಯ ಭಕ್ತಿತೋ ಬಲಂ. ಆ ಭಗವಂತನ ಭಕ್ತಿಯಿಂದ ನನಗೆ ಬಲವಿದೆ. ಆ ಬಲದಿಂದ ನಾನು ಈ ಜೀಮೂತನನ್ನ ಕೊಲ್ಲಲು ಸಮರ್ಥ. ಯ ಏವ ದೇವನಾಮಧ ಇತಿ ಶ್ರುತಿರ್ಜಗಾದಹಿ ಮಹಂಶ್ಚ ದೇವ ಏಷದತ್ ಸಮೇ ಜಯಂ ವಿಧಾಸ್ಯತಿ. ಆ ಮಹಾದೇವ ಅಂದ್ರೆ ಸರ್ವೋತ್ತಮನಾದ ಪರಮಾತ್ಮ. ಮಹಾದೇವ, ಮಹಾ ದೊಡ್ಡ ದೇವ ಯಾರು? ಪರಮಾತ್ಮ ನಾರಾಯಣ. ಆ ಭಗವಂತನ ಕೃಪೆಯಿಂದ ನನಗೆ ಜಯವಾಗತ್ತೆ. ಆ ಭಗವಂತ ನನಗೆ ಜಯವನ್ನು ಕೊಡ್ತಾನೆ. ಅಲ್ಲ ಸ್ವಾಮಿ, ಯುಧಿಷ್ಠಿರನ ಅನುಗ್ರಹದಿಂದ ಅಂತ ಒಂದು ಕಡೆಗೆ ಭೀಮಸೇನ ಹೇಳಿದನಲ್ಲ, ಅದರ ಅರ್ಥ ಏನು? ಹೌದು, ನಿಜವೇ.
ಯುಧಿಷ್ಠಿರಾಭಿಧಶ್ಚಯೋ ಯುಧಿಷ್ಠಿರೇ ಸ್ಥಿತಃ ಸದಾ ತ್ವಯಿ ಸ್ಥಿತಸ್ತ್ವಮಿತ್ಯಸೌ ಸದಾ ತ್ವಮಿತ್ಯಸೌ ಸದಾಭಿಧೀಯತೆ ಹರಿಹಿ. ಯುಧಿಷ್ಠಿರನಲ್ಲಿ ಇರುವ ಪರಮಾತ್ಮನಿಗೆ ಯುಧಿಷ್ಠಿರ ಅಂತ ಹೆಸರು. ಯಾರಲ್ಲಿ ಭಗವಂತ ಇದ್ದಾನೋ ಅವರ ಹೆಸರಿನಿಂದ ಅವನನ್ನು ಕರಿಬೇಕು. ಸೂರ್ಯನಲ್ಲಿದ್ದ ದೇವರಿಗೆ ಸೂರ್ಯ, ಅಗ್ನಿಯಲ್ಲಿದ್ದ ದೇವರಿಗೆ ಅಗ್ನಿ, ವರುಣನಲ್ಲಿದ್ದ ದೇವರಿಗೆ ವರುಣ, ವಾಯುವಿನಲ್ಲಿದ್ದ ದೇವರಿಗೆ ವಾಯು. ಹಾಗೆ ಯುಧಿಷ್ಠಿರನಲ್ಲಿರುವ ದೇವರಿಗೆ ಯುಧಿಷ್ಠಿರ. ಇಷ್ಟು ಮಾತ್ರ ಮುಗಿಲಿಲ್ಲ. ನೀನು ನಾನು ಅವ ಅನ್ನುವ ಮಾತೂ ಕೂಡ ಭಗವಂತನನ್ನೇ ಹೇಳಿಕೊಡುವಂತಹ ಮಾತು. ನೀನು ಅಂದ್ರೆ ಏನು? ನನ್ನ ಎದುರಾಗಿ ಇದ್ದವ. ನೀನು ನನ್ನ ಎದುರಾಗಿ ಯಾಕೆ ಇದ್ದೀಯಾ? ಆ ದೇವರು ಅಂತರ್ಯಾಮಿಯಾದ ಭಗವಂತ ನಿನ್ನನ್ನ ನನ್ನ ಎದುರಾಗಿ ನಿಲ್ಲಿಸಿದ್ದಾನೆ. ಆದ್ದರಿಂದ ನೀನಿದ್ದಿ. ನೀನು ಬದುಕಿದ್ದೇ ಆ ದೇವರಿಂದ, ನಿನ್ನ ಅಂತರ್ಯಾಮಿಯಾದ ದೇವನಿಂದ. ನೀನು ನನ್ನ ಎದುರಿಗೆ ಇಲ್ಲಿ ಬಂದದ್ದೇ ದೇವರ ಪ್ರೇರಣೆಯಿಂದ. ನಾನು ಆಡುವ ಮಾತನ್ನು ಕೇಳುವುದೇ ದೇವರ ಪ್ರೇರಣೆಯಿಂದ. ಹಾಗಾಗಿ ಆ ಅಂತರ್ಯಾಮಿಯಾದ ದೇವರಿಲ್ಲದೆ ನೀನು ನೀನಲ್ಲ. ಆ ದೇವರ ಪ್ರೇರಣೆ ಇಲ್ಲದೆ, ದೇವರ ಕೃಪೆ ಇಲ್ಲದೆ ನಾನು ನಾನಲ್ಲ, ಅವನು ಅವನಲ್ಲ. ನಾನು ನಾನಾದದ್ದು, ನೀನು ನೀನಾದದ್ದು, ಅವನು ಅವನಾದದ್ದು ಪರಮಾತ್ಮನ ದಯೆಯಿಂದ. ಆದ್ದರಿಂದ ಹಾಗಾದರೆ ನಾನು ಅಂತ ಯಾರನ್ನು ಕರಿಬೇಕು? ನನ್ನ ಅಂತರ್ಯಾಮಿಯನ್ನೇ ನಾನು ಅಂತ ಕರಿಬೇಕು. ನಿನ್ನ ಅಂತರ್ಯಾಮಿಯನ್ನ ನೀನು ಅಂತ ಕರಿಬೇಕು. ಅವನಂತರ್ಯಾಮಿಯಾದದ್ದವನನ್ನ ಅವನು ಅಂತ ಕರಿಬೇಕು. ಹಾಗಾಗಿ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ. ಇದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಶ್ರೀಮದಾಚಾರ್ಯರು ಅನೇಕ ಸ್ವಾರಸ್ಯವಾದ ಮಾತುಗಳನ್ನು ಹೇಳಿ ಸಮರ್ಥನೆ ಮಾಡ್ತಾರೆ. ಅಂಥ ಮಾತುದು ಇರಲಿ. ನಿನ್ನ ಕೃಪೆಯಿಂದ ಅಂತ ವಿರಾಟರಾಜನಿಗೆ ಹೇಳಿದ. ಅದರ ಅರ್ಥ ಏನು? ವಿರಾಟರಾಜನ ಅಂತರ್ಯಾಮಿಯಾದ ಆ ಭಗವಂತ, ಆ ಭಗವಂತನ ಕೃಪೆಯಿಂದ, ಯುಧಿಷ್ಠಿರನ ಅನುಗ್ರಹದಿಂದ, ಅಂದರೆ ಯುಧಿಷ್ಠಿರನ ಅಂತರ್ಯಾಮಿಯಾದ ದೇವರ ದಯೆಯಿಂದ ಎಂದು ಅರ್ಥವನ್ನು ನಾವು ಮಾಡಿದಾಗ ಈ ವಾಕ್ಯಗಳಿಗೆ ಭೀಮಸೇನ ದೇವರ ಬಾಯಿಯಿಂದ ಈ ಮಾತುಗಳು ಬರಬಹುದೇ? ಇಂಥ ಅಬದ್ಧ ಮಾತು ಅಂತ ಪ್ರಶ್ನೆ ಮಾಡಬೇಡಿ. ಇದು ಅಬದ್ಧವಲ್ಲ. ವಾಮದೇವ ಹೇಗೆ ಮಾತಾಡಿದನೋ ಆ ರೀತಿಯಾಗಿ ಆಡಿದ ಮಾತುಗಳು. ಹಾಗಾಗಿ ಶಾಸ್ತ್ರದೃಷ್ಟ್ಯಾತು ಉಪದೇಶ, ಶಾಸ್ತ್ರದೃಷ್ಟ್ಯಾ ವ್ಯವಹಾರೋ ವಾಮದೇವವತ್. ಈ ವ್ಯವಹಾರ ಇದು ಶಾಸ್ತ್ರದೃಷ್ಟ್ಯ, ಅಂತರ್ಯಾಮಿಯ ದೃಷ್ಟಿಯಿಂದ ಮಾಡಿದ ವ್ಯವಹಾರ. ವಾಮದೇವರು ಮಾಡಿದ್ದುಂಟಲ್ಲ ಋಗ್ವೇದದಲ್ಲಿ, ಆ ತರಹ ಇದು ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಶ್ರೀಮದಾಚಾರ್ಯರು ವ್ಯಾಖ್ಯಾನಿಸಿದ್ದಾರೆ. ಅದಾದ ಮೇಲೆ ಯುದ್ಧಕ್ಕೆ ಸಿದ್ಧರಾದ. ಇದೆಲ್ಲ ಮಾತಾಯಿತಲ್ಲ, ಯುದ್ಧ ಮಾಡಬೇಕಲ್ಲ ಮುಖ್ಯ. ಯುದ್ಧಕ್ಕೆ ಸಿದ್ಧರಾದ. ಕೆಳಗಿರುವ ಮಣ್ಣನ್ನ ಕೈಗೆ ಹಚ್ಕೊಂಡ್ರು ಭೀಮಸೇನ ದೇವರು. ರೇಣುಂ ಸಂಭೃಜ್ಯ ಕರಯೋಹೋ, ಆ ರೇಣುವನ್ನ ಸಂಭೃಜ್ಯ ಚೆನ್ನಾಗಿ ಕೈ ಜಾರಬಾರದು, ಆ ವ್ಯಕ್ತಿ ಜಾರಿ ಹೋಗಬಾರದು. ಆ ಪಕ್ಕಡ ಚೆನ್ನಾಗಿರ್ಬೇಕು, ಚೆನ್ನಾಗಿ ಪಕಡಿರಬೇಕು, ಹಿಡಿತಾ ಇರಬೇಕು, ಅದು ಎಂದೂ ಬಿಟ್ಟು ಹೋಗಬಾರದು ಅನ್ನೋದಕ್ಕಾಗಿ ಮಣ್ಣು ಹಚ್ಚಿಕೊಂಡ್ರು ಸಿದ್ಧರಾದರು. ಬಬಂಧ ಕಕ್ಷಾಂ ಕೌಂತೆಯ, ಸೊಂಟಕ್ಕೆ ಬಟ್ಟೆಯನ್ನ ಕಟ್ಟಿಕೊಂಡ್ರು, ಗಟ್ಟಿಯಾಗಿ ಕಟ್ಟಿಕೊಂಡ್ರು. ಜನ ಎಲ್ಲ ಕುಣಿದು ಬಿಡ್ತು ಭಾರೀ ಉತ್ಸಾಹದಿಂದ. ನಮ್ಮ ಊರಿನ ಒಬ್ಬ ಅಡಿಗೆಯವ ಬಂದು ಈ ಜೀಮೂತನ ಜೊತೆಗೆ ಟಕ್ಕರ ಕೊಡ್ತಾನೆ ಅಂತಂದ್ರೆ, ಪಿಚ್ಚಿನಲ್ಲಿ ನಿಲ್ತಾನೆ ಅಂತಂದ್ರೆ ಏನಿದೆ ಅದ್ಭುತ ಅಂತ ಹೇಳಿ ಸಿದ್ಧರಾದರೂ ಪರಮಾನಂದ ಪಟ್ಟರು. ಜೀಮೂತಂ ನಾಮ ತತ್ರ ಮಲ್ಲ ಪ್ರಖ್ಯಾತ ವಿಕ್ರಮಂ ಕಕ್ಷೆ ಮಲ್ಲಂ ಗೃಹೀತ್ವಾಥ. ಆ ಮಲ್ಲ ಬಂದ. ಆ ಮಲ್ಲ ಬಂದವನನ್ನೇ ಬಂದ ಕೂಡಲೇ ಅವನನ್ನ ತನ್ನ ಒಂದು ಬಾಹುವಿನ ಮಧ್ಯದಲ್ಲಿ ಅವನ ಹೆಗಲನ್ನ ಕುತ್ತಿಗೆಯನ್ನ ಸಿಕ್ಕಿಸಿಕೊಂಡು ಸೂತ್ತ ತಿರುಗಿ ಬರ್ತಾರೆ. ಒಂದ್ಸಲ ಸೂತ್ತ ತಿರುಗಿ ಬರ್ತಾರೆ. ಕಕ್ಷೆ ಮಲ್ಲಂ ಗೃಹೀತ್ವಾತ ನನಾದ ಬಹುಸಿಂಹವತ, ಸಿಂಹನಂತೆ ಭಾರಿ ಶಬ್ದವನ್ನ ಮಾಡಿ ಕುಣಿದು ಕುಣಿದು ಎಲ್ಲ ಕಡೆಗೆ ಹೋಗಿ ಬರ್ತಾರೆ. ಮತ್ತೆ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ್ರೆ ಜೀಮೂತನೇನ ಸಾಮಾನ್ಯನಲ್ಲ, ಭಾರೀ ಪರಾಕ್ರಮಿ, ಮಹಾಬಲಿಷ್ಠ. ಅವನ ಜೊತೆಗೆ ಯುದ್ಧವಾಗತ್ತೆ, ಘನಘೋರವಾದ ಯುದ್ಧವಾಗತ್ತೆ. ಸನ್ನಿಪಾತಾವಧೂತೈಶ್ಚ ಪ್ರಮಾಥ ಉನ್ಮಥನೈಸ್ತಥ, ಅವನನ್ನ ಮಥನ ಮಾಡುವುದು, ಆಕರ್ಷಣ, ವಿಕರ್ಷಣ, ಪ್ರಕರ್ಷಣ, ಆಘಾತ, ಪ್ರತಿಘಾತ, ಹೀಗೆ ನಾನಾ ವಿಧವಾದ ರೂಪದಿಂದ ಯುದ್ಧವನ್ನಾಡಿದ್ದಾರೆ. ಯುದ್ಧವನ್ನಾಡಿ ಆದ ಮೇಲೆ ಸಾಕಷ್ಟು ಹೊತ್ತಿನವರೆಗೆ ಮಾಡಿದ್ದಾರೆ. ಜನ ಎಲ್ಲ ಬೇಸರಿಸ್ತಾರೆ, ಏನು ಸಂಶಯ ಪಡ್ತಾರೆ ಅಂತನ್ನೋದನಿಸಿದಾಗ ಅವನನ್ನ ಎತ್ತಿದ್ರು.
ಪಾದ ಹಿಡಿದ್ರು, ಮೇಲಕ್ಕೆ ಹಾರಿಸಿ ಪಾದಗಳನ್ನು ಹಿಡಿದು ಆ ಪಾದದಿಂದ ಅವನನ್ನ 100 ಬಾರಿ ತಿರುಗಿಸ್ತಾರೆ. 100 ಬಾರಿ ತಿರುಗಿಸುವಾಗಲೇ ಅವನ ಪ್ರಾಣ ಹೋಗಿತ್ತು. ಅವನನ್ನ ಚೆನ್ನಾಗಿ ನೆಲಕ್ಕೆ ಅಪ್ಪಳಿಸಿದ್ರು. ಸಮುದ್ಯಮ್ಯ ಮಹಾಬಾಹು ಭ್ರಾಮಯಾಮಾಸ ವೀರ್ಯವಾನ್ ಭ್ರಾಮಯಿತ್ವಾ ಶತಗುಣಂ ಗತಸತ್ತಂ ಅಚೇತನಂ ಪ್ರತ್ಯಪುಂಶತ್ ಮಹಾಬಾಹು ಮಲ್ಲಂ ಭುವಿ ವೃಕೋದರಃ. ಅವನನ್ನ ಕೆಳಕ್ಕೆ ಜೋರಾಗಿ ಅಪ್ಪಳಿಸಿ ಅವನನ್ನು ಕೊಂದು ಹಾಕಿದ್ದಾರೆ. ಪ್ರಹರ್ಷಾತ್ ಪ್ರದದೌ ವಿತ್ತಂ ಬಹುರಾಜ ಮಹಾಮನಾಹ. ಭಾರಿ ಖುಷಿಯ ಭೀಮಸೇನ ದೇವರ ಮೇಲೆ ರಾಜನಿಗೆ ಭಾರಿ ಸಂತೋಷಪಟ್ಟು ಏನು ಮಾಡಿದ ರಾಜ, ಹಣವನ್ನು ತರಿಸಿ ಬಂಗಾರ ರತ್ನ ಮುತ್ತು ಬಟ್ಟೆ ಎಲ್ಲವನ್ನು ತರಿಸಿ ಭೀಮಸೇನಿಗೆ ಕೊಟ್ಟ. ಭೀಮಸೇನ ಅದನ್ನು ತಗೊಂಡ. ಆದರೆ ಅವನಿಗೆ ಹಣದ ಮೇಲೆ ಲೋಭ ಇಲ್ಲ. ಹಾಗಾಗಿ ಭೀಮಸೇನ ಸುತ್ತ ಇರುವ ಎಲ್ಲ ಜನರಿಗೆ ಹಣವನ್ನು ಕೊಟ್ಟೇ ಬಿಟ್ಟ, ಎಲ್ಲವನ್ನು ಪ್ರದಾನ ಮಾಡಿಬಿಟ್ಟ. ವಳಲಾಯ ಮಹಾರಂಗೇ ಯಥಾ ವೈಶ್ರವಣಸ್ತಥ ತಥೋ ವ್ಯಾಘ್ರೈಶ್ಚ ಸಿಂಹೈಶ್ಚ ದಿರೈಶ್ಚಾಪ್ಯ ಅಯೋಧಯತ. ಎಲ್ಲರಿಗೆ ಕೊಟ್ಟ. ಅದಾದ ಮೇಲೆ ಅನೇಕ ಹುಲಿ, ಸಿಂಹ, ಆನೆ, ಕರಡಿ ಇವುಗಳೆಲ್ಲ ಪ್ರಾಣಿಗಳು ಆ ಒಂದೊಂದನ್ನು ಪಂಜರದಲ್ಲಿ ಇಟ್ಟಿದ್ರು. ಅದನ್ನೆಲ್ಲ ಬಿಟ್ಟರು ಭೀಮಸೇನ ದೇವರ ಮೇಲೆ. ಬಿಟ್ರೆ ಭೀಮಸೇನ ದೇವರು ಅದರ ಜೊತೆಗೂ ಯುದ್ಧವಾಡಿ ಸಿಂಹಗಳನ್ನ, ಆನೆಗಳನ್ನ, ಹುಲಿಗಳನ್ನ ಕೊಂದು ಸಂಹಾರ ಮಾಡಿ ತಮಗೇನು ಗಾಯವಾಗದೇ ಇದ್ದಂತೆ ನೋಡಿಕೊಂಡು ಭೀಮಸೇನ ದೇವರು ಬಂದರು. ಎಷ್ಟು ಜನ ಸಂತೋಷ ಪಡ್ತಾರೆ. ಸ್ಥಿತಿಭ್ಯ ಪುರುಷೇಭ್ಯಶ್ಚ ದತ್ವಾ ದ್ರವ್ಯಾಣಿ ಜಗ್ಮಿಮಾನ್. ಮತ್ತೆ ಹಣ ಬಂತು. ಆ ಹಣವನ್ನೆಲ್ಲ ಕೊಟ್ಟು 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 ತಿರುಗಿ ಹೋದರು. ಅಂತಃಪುರಕ್ಕೆ ಹೋದರು. ಅಂತಃಪುರಕ್ಕೆ ಹೋಗಿ ಇನ್ನು ಅಡುಗೆ ಮನೆಗೆ ಹೋಗಬೇಕು. ಆಗ ಎಲ್ಲ ಹೆಣ್ಣು ಮಕ್ಕಳು ಕರೀತಾರೆ. ಒಲಲಾ ಬಾರಪ್ಪ ಮಹಾರಾಯ, ನೀನೇನೋ ಅಲ್ಲಿ ಸಿಂಹದ ಜೊತೆಗೆ ಆಟ ಆಡಿದೆ ಅಂತೆಲ್ಲ, ಇಲ್ಲೊಂದು ಸಿಂಹ ಇದೆ, ಬಾ ಇಲ್ಲಿ ಆಟ ಆಡು ಅಂತ ಹೇಳಿ ಆ ಸಿಂಹವನ್ನೋ, ಹುಲಿಯನ್ನೋ, ಆನೆಯನ್ನೋ, ಯಾವ ಯಾವ ಪ್ರಾಣಿಗಳಿತ್ತೋ ಅವುಗಳನ್ನ ಒಂದು ದೊಡ್ಡ ಕೇಜಿನಲ್ಲಿ ಅವನ್ನ ಹಾಕೋದು, ಯುದ್ಧ ಮಾಡು ಅಂತ ಹೇಳೋದು. ಭೀಮಸೇನ ದೇವರು ಹೆಣ್ಣು ಮಕ್ಕಳಿಗಾಗಿಯೂ ಅಂತಃಪುರದ ಸ್ತ್ರೀಯರಿಗಾಗಿಯೂ ಭೀಮಸೇನ ದೇವರು ಆಟವಾಡಿ ತನ್ನ ಪರಾಕ್ರಮವನ್ನು ತೋರಿಸಿ ಅಡಿಗೆ ಮನೆಗೆ ಹೋದರು. ಏನು ಪರಿಸ್ಥಿತಿ ಬಂತು ನೋಡಿ ಪಾಪ ಭೀಮಸೇನ ದೇವರು. ಮಧ್ಯೆ ವೃಕೋ ಸ್ತ್ರೀಣಾಂ ಮಧ್ಯೆ ವೃಕೋದರಃ ಯೋಧ್ಯತೆ ಸ ವಿರಾಟಸ್ಯ ಗಜೈ ಸಿಂಹೈರ್ ಮಹಾಬಲೈ. ಮಹಾಬಲಿಷ್ಠವಾಗಿರುವ ಆನೆಗಳ, ಸಿಂಹಗಳ ಜೊತೆಗೆ ಭೀಮಸೇನ ದೇವರು ಯುದ್ಧವಾಡಿ ಹೋಗಿದ್ದಾರೆ. ಈ ರೀತಿಯಾಗಿ ಕಾಲ ಕಳಿತು, ಮುಗಿತು. ವರ್ಷ ಬಂತು. ಇನ್ನು 1 ತಿಂಗಳು, 11 ತಿಂಗಳು ಮುಗಿತು. ಆ ಸಂದರ್ಭದಲ್ಲಿ ತಸ್ಮಿನ್ ವರ್ಷೇ ಗತಪ್ರಾಯೇ ಕೀಚಕಸ್ತು ಮಹಾಬಲ. ಮಹಾಬಲಿಷ್ಠನಾಗಿರುವ ಕೀಚಕ 10-11 ತಿಂಗಳವರೆಗೆ ಹೊರಗೆ ಸಂಚಾರ ಮಾಡ್ತಿದ್ದ. ತಿರುಗಿ 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 ಬಂದ ಮೇಲೆ ಸುದೇಷ್ಣೆಯ ತಮ್ಮ, ಸುದೇಷ್ಣೆಯ ಅಕ್ಕ, ಸುದೇಷ್ಣೆಯ ತಮ್ಮ, ವಿರಾಟ ರಾಜನ ಹೆಂಡತಿಯ ತಮ್ಮ ಅವನು ಬಂದು ಸೇನಾಪತಿರು ವಿರಾಟಸ್ಯ ದದರ್ಶ ದ್ರುಪದಾತ್ಮಜಾಂ. ಸೂತಪುತ್ರ, ಸೂತ ಜಾತಿಯವ ಅವನು, ಸೂತ ಜಾತಿಯವ ಅವನು. ಸೇನಾಪತಿ, ವಿರಾಟ ರಾಜನ ಸೇನಾಪತಿ. ಭಾರೀ ಪ್ರಖರ, ಅತ್ಯಂತ ಉದ್ದಾಮ, ಮಹಾ ಉನ್ಮತ್ತ, ಅತ್ಯಂತ ನೀಚ, ಭ್ರಷ್ಟ. ಕೀಚಕ ಕಾಮಯಾಮಾಸ ಕಾಮಬಾಣ ಪ್ರಪೀಡಿತ. ಒಂದು ಸಲ ತನ್ನ ಅಕ್ಕನ ಮನೆಗೆ ಬಂದ, ಸುದೇಷ್ಣೆಯ ಹತ್ತಿರ. ಸುದೇಷ್ಣೆ ಹತ್ತಿರ ಬಂದಾಗ ಸುದೇಷ್ಣೆಯ ಹತ್ತಿರ ಅವಳ ಸೇವೆಯನ್ನು ಮಾಡ್ತಾ ಇರುವ ದ್ರೌಪದಿಯನ್ನು ನೋಡಿದ. ದ್ರೌಪದಿಯ ಬಗ್ಗೆ ಅವನಿಗೆ ಮೋಹವಾಯಿತು. ಹೇಳ್ತಾನೆ, ನೇಯಮ್ಮಯ ಜಾತು ಪುರೇಹ ದೃಷ್ಟ. ಹಿಂದೆ ನಾನು ಇವಳನ್ನು ಕಂಡಿರಲಿಲ್ಲ, ಇವಳು ಎಲ್ಲಿಂದ ಬಂದಿದ್ದಾಳೆ ಅಂತ ಹೇಳಿ ಕೇಳಿದ. ಅವನಿಗೆ ಎಲ್ಲ ಬೈದು ಮೊದಲೇ ಹೇಳಿಬಿಡ್ತಾಳೆ. ಆದರೆ ಅವನು ಕೇಳೋದಿಲ್ಲ. ಇವಳಿಗೆ ನೀನು ಈ ತರಹ ದಾಸ್ಯವನ್ನು ಮಾಡಿಸಿದ್ದು ತಪ್ಪು, ಅವಳನ್ನ ದಾಸಿಯನ್ನ ಮಾಡಬೇಡ, ನನ್ನ ಮನೆಗೆ ಕಳಿಸು, ನಾನು ಅವಳನ್ನ ಮದುವೆ ಆಗಬೇಕು ಅಂತ ಹೇಳಿ ಹೇಳ್ತಾನೆ. ಪ್ರಶಸ್ತು ಮಾಮ್ಯಚ್ಚ ಮಮಸ್ತಿ ಕಿಂಚನ ಗೃಹಂ ಮಹತ್ ಶೋಭಯತಾಂ ಇಯಂ ಮಮ. ನನ್ನ ಮನೆಯ ಅಲಂಕಾರವಾಗಿರಲಿ ಇವಳು, ಬೇಕಾದಷ್ಟು ರಾಜ್ಯವಿದೆ ಹಾಗೆ ಅಂತ ಹೇಳ್ತಾನೆ. ಏನು ಹೇಳಿದರೂ ಕೂಡ ಸುದೇಷ್ಣೆ ಬೇಡ 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 ಅಂತ ನಿಷೇಧ ಮಾಡ್ತಾಳೆ, ಕೇಳುವುದಿಲ್ಲ. ದ್ರೌಪದಿ ತಮುವಾಚೇದಂ ಸೈರಿಂಧ್ರಿ ವೇಷಧಾರಿಣಿ. ಸೇವಕಿಯ ವೇಷವನ್ನು ಹಾಕಿಕೊಂಡಿರುವಂತಹ ದ್ರೌಪದಿ. ಕೀಚಕ ಬಂದಾಗ, ಕೀಚಕ ಬಂದು ದ್ರೌಪದಿಯನ್ನೇ ಮಾತಾಡಿಸ್ತಾನೆ. ನೀನು ನನ್ನ ಮದುವೆಯಾಗು ಅಂತ ಹೇಳಿ ಮಾತಾಡಿಸಿದಾಗ ಬೈತಾಳೆ. ಅಪ್ರಾರ್ಥನೀಯಾಮಿಹ ಮಾಂ ಸೂತಪುತ್ರಾಭಿಮನ್ಯಸೆ. ಸರ್ವಥಾ ನನ್ನ ಬಗ್ಗೆ ನೀನು ಕಣ್ಣೆತ್ತಿ ನೋಡಬಾರದು, ಮನಸ್ಸಿನಿಂದ ಆಶೆ ಪಡಬಾರದು. ಅಂಥ ನನ್ನ ಬಗ್ಗೆ
ಈ ತರಹ ಆಸೆ ಪಡುವುದು, ಬಯಸುವುದು ಮಹಾ ತಪ್ಪು. ನಿಹೀನವರ್ಣಾಂ ಸೈರಿಂಧ್ರೀಂ ಬೀಭತ್ಸಾಂ ಕೇಶಕಾರಿಣೀಂ ಪರದಾರಸ್ಮಿ ಭದ್ರಂತೆ. ನಾನು ಸೈರಿಂಧ್ರಿಯಾಗಿದ್ದೇನೆ, ದಾಸಿಯಾಗಿದ್ದೇನೆ, ನಾನು ಉತ್ತಮ ಜಾತಿಯವಳು, ನಾನು ಆದ್ದರಿಂದ ನನ್ನನ್ನು ಬಯಸಬಾರದು, ನಾನು ಇನ್ನೊಬ್ಬರ ಮಡದಿ. ಹಾಗಾಗಿ ನೀನು ನನ್ನ ಹತ್ರ ಕಣ್ಣೆತ್ತಿ ನೋಡಲೂಬಾರದು. ವಿವರ್ಜನಂ ಹ್ಯಕಾರ್ಯಾಣಂ ಏತತ್ ಸುಪುರುಷ ವ್ರತಂ. ಮಾಡಬಾರದ ಕೆಲಸವನ್ನು ಮಾಡುವುದು ಮಹಾಪಾಪಿಷ್ಠರ ಲಕ್ಷಣ. ನೀನು ನನ್ನ ಕಡೆಗೆ ಕಣ್ಣೆತ್ತಿ ನೋಡಬೇಡ, ನನ್ನನ್ನು ಮಾತಾಡಿಸಬೇಡ. ಜಾನನ್ನಪಿ ಸುದುರ್ಬುದ್ಧಿ ಪರದಾರಾಭಿಮರ್ಶನೆ. ಬೇರೆಯವರ ಸ್ತ್ರೀಯರನ್ನ ಕಂಡ್ರೆ ಮಹಾಪಾಪ ಬರುತ್ತೆ ಮಾತ್ರವಲ್ಲ, ಅವರ ಬಲಿಷ್ಠರಾಗಿರುವಂತಹ ಪತಿಯರಿದ್ದರೆ ಜನ ನೋಡಿದರೆ ಸಂಹಾರವೇ ಮಾಡಿಬಿಡ್ತಾರೆ ಅಂತ ಗೊತ್ತವನಿಗೆ. ಗೊತ್ತಿಲ್ಲ ಅಂತಿಲ್ಲ. ಆದರೂ ದ್ರೌಪದಿಯನ್ನ ಅಪೇಕ್ಷಿಸಿದ. ಅವಳಿಗೆ ಹೇಳ್ತಾನೆ, ನೀನು ಇಲ್ಲಿ ಸೇವೆ ಮಾಡಿ ಮಾಡಿ ಒದ್ದಾಡಬೇಡ. ಯಾವ ಪತಿಯಂದ್ರನ್ನ ಮಾಡ್ಕೊಂಡಿದ್ದೀಯೋ ಅವರು ಹೇಡಿಗಳು, ದುರ್ಬಲರು, ಅವರನ್ನು ಬಿಟ್ಟು ಬಿಡು. ನನ್ನನ್ನು ಮದುವೆಯಾಗ. ನಾನು ಮಹಾಬಲಿಷ್ಠ, ನಾನು ಸೇನಾಪತಿ. ನನಗಿರುವ ಐಶ್ವರ್ಯ ಯಾರಿಗಿಲ್ಲ. ಅಷ್ಟು ಸಮೃದ್ಧಿ ಇದೆ. ನೀನು ಸುಖವಾಗಿರಬಹುದು. ಆದ್ದರಿಂದ ನೀನು ನನ್ನ ಒಟ್ಟಿಗೆ ಬಾ. ಪೃಥಿವ್ಯಾಂ ಮತ್ಸಮೋ ನಾಸ್ತಿ ಕಶ್ಚಿದನ್ಯ ಪುಮಾನಿಹ. ಜಗತ್ತಿನೊಳಗೆ ನನಗೆ ಸಮಾನದ ಯಾರೂ ಇಲ್ಲ. ಕೀಚಕ ಹೇಳಿದ ಮಾತು ಇದೇನು ಸುಳ್ಳಲ್ಲ. ಕೀಚಕ ಹೇಳಿದ ಮಾತು ಒಂದಂಶ ಸತ್ಯವೇ. ಮುಂದೆ ನಾವು ಕೇಳ್ತೇವೆ. ದುರ್ಯೋಧನ ಹೇಳ್ತಾನೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮ. ಮೊದಲನೇದವ ಭೀಮಸೇನ, 2 ಬಲರಾಮ, 3 ಶಲ್ಯ, 4ನೇದವ ಬಲಿಷ್ಠರಲ್ಲಿ ಕೀಚಕ. ಅವನನ್ನು ಹೊರತು ಇನ್ಯಾರಿಲ್ಲ ಅಂತ ಯಾರು ಹೇಳಿದ್ದು? ದುರ್ಯೋಧನ ಹೇಳಿದ ಮಾತು. ಹಾಗಾಗಿ ಅತ್ಯಂತ ಬಲಿಷ್ಠರಲ್ಲಿ ಕೀಚಕ 4ನೇಯವ, ಅಂಥ ಪ್ರಚಂಡನಾದ ವ್ಯಕ್ತಿ. ಆದ್ದರಿಂದ ಅವನು ಹೇಳಿಕೊಂಡುದು ಸತ್ಯ ಒಂದರ್ಥದಲ್ಲಿ. ಜಾನೀಹಿ ಪಂಚಭಿರ್ಘೋರೈಹಿ ನಿತ್ಯಂ ಮಾಂ ಅಭಿರಕ್ಷಿತಾಂ. ಆಗ ದ್ರೌಪದಿ ಹೇಳ್ತಾಳೆ, ಕೀಚಕ ಮೂರ್ಖನಿದ್ದಿ ನೀನು. ನನ್ನ 5 ನನ್ನ ಪತಿಯರು ಗಂಧರ್ವರು ಸದಾ ಕಾಲ ನನ್ನನ್ನು ರಕ್ಷಣೆ ಮಾಡ್ತಾರೆ. ಅವರು ರಕ್ಷಣೆ ಮಾಡ್ತಾ ಇದ್ದಾರೆ, ಆದ್ದರಿಂದ ನಾನು ಬದುಕಿದ್ದೇನೆ, ಸುಖವಾಗಿದ್ದೇನೆ. ನೀನೇನಾದರೂ ನನ್ನನ್ನು ಬಯಸಿದ್ದು ಗೊತ್ತಾದರೆ ಅವರು ನಿನ್ನನ್ನು ಕೊಂದು ಬಿಡ್ತಾರೆ, ವಿಚಾರವೇ ಮಾಡುವುದಿಲ್ಲ. ಸತ್ತೇ ಹೋಗ್ತೀನಿ, ನನ್ನನ್ನು ಬಯಸಬೇಡ. ನೋಡು, ಅವರಿಂದ ಬದುಕೋದು ನಿನಗೆ ಸಾಧ್ಯವಿಲ್ಲ. ಭೂಗರ್ಭದಲ್ಲಿ ಸೇರಿಕೋ, ನಿನ್ನನ್ನು ಕೊಲ್ತಾರೆ. ಸಮುದ್ರದಲ್ಲಿ ಮುಳುಗು, ಧುಮುಕು, ನಿನ್ನನ್ನು ಹಿಡಿದುಕೊಳ್ತಾರೆ. ಎಲ್ಲಾದರೂ ಹೋಗು, ಪಾತಾಳಕ್ಕೆ ಹೋಗು, ಸ್ವರ್ಗಕ್ಕೆ ಹೋಗು, ನಿನ್ನನ್ನು ಹಿಡಿದು ಹುಡುಕಿ ಸಂಹಾರ ಮಾಡ್ತಾರೆ. ಇದರಲ್ಲಿ ವಿವಾದ ಬೇಡ ಅಂತ ಹೇಳಿದರೆ ಕೇಳಿಲ್ಲ. ಮನಸ್ಸಿಗೆ ತುಂಬಾ ಅಸಮಾಧಾನವಾಯಿತು. ಹೋಗಿ ಸುದೇಶ್ನೆ ಹತ್ರ ನಿಂತ್ಕೊಂಡು ಹೇಳ್ತಾನೆ ಸುದೇಶ್ನೆಗೆ, ಅಕ್ಕ, ಆ ಹೆಣ್ಣು ಮಗಳನ್ನ ನನ್ನ ಹತ್ರ ಕೊಟ್ಟು ಕಳಿಸು, ಏನಿದ್ದು ಬರಲೇಬೇಕು. ಅವಳ ಹತ್ರ ಬಂದು ತಲೆ ಮೇಲೆ ಕೈ ಇಟ್ಟು ಅವಳಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾನು ಬದುಕಬೇಕು ಅಂತಿದ್ರೆ ದ್ರೌಪದಿಯನ್ನ ನನ್ನ ಮನೆಗೆ ಕಳಿಸು, ಮಾಹಂ ಪ್ರಾಣಾನ್ ಪ್ರಹಾಸಿಷಂ. ಆಗ ಹೇಳ್ತಾಳವಳು, ಶರಣಾಗತೆಯಂ ಸುಶ್ರೋಣಿ. ಇವಳು ಪಾಪ ಹುಡುಗಿ ಶರಣಾಗತಳಾಗಿದ್ದಾಳೆ, ನನ್ನ ಮನೆಗೆ ಬಂದಿದ್ದಾಳೆ, ನನಗೆ ಶರಣು ಬಂದಿದ್ದಾಳೆ. ಅವಳನ್ನು ನಾನು ರಕ್ಷಣೆ ಮಾಡದೆ ಅವಳನ್ನು ಬಿಟ್ಟು ಕೊಡುವುದು ಸಾಧ್ಯವಿಲ್ಲ. ಆದ್ದರಿಂದ ಅವಳಿಗೆ ಅಭಯ ಕೊಟ್ಟಿದ್ದೇನೆ. ಅವಳಿಗೆ ಅಪಾಯವಾಗದೇ ಇದ್ದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ನೀನು ಬೇಡಬೇಡ. ನಾನು ಅವಳಿಗೆ ಹೇಳುವುದು ಸಾಧ್ಯವಿಲ್ಲ, ನಿನ್ನ ಮನೆಗೆ ಕಳಿಸುವುದು ಸಾಧ್ಯವಿಲ್ಲ. ರಾಜಾಚೈವ ಸಮೀಕ್ಷೀನಾಂ ಸಮ್ಮೋಹಂ ಗತಮಾನಿಹ. ಇವಳನ್ನು ನೋಡಿ ನನ್ನ ಗಂಡ ವಿರಾಟ, ಅವನಿಗೂ ಮೋಹವಾಯಿತು. ಅವನಿಗೆ ನಾನು ಕೂಡಿಸಿ ಎಲ್ಲ ಉಪದೇಶ ಮಾಡಿದೆ. ಇವರ 5 ಪತಿಯರಿದ್ದಾರೆ ಗಂಧರ್ವರು, ಅವರು ಗೊತ್ತಾದರೆ ನಿನ್ನನ್ನು ಕೊಂದಾಕ್ತಾರೆ ಅಂತ. ಆಗ ಅವಳಿಂದ ಮನಸ್ಸು ಕಿತ್ತಾಕಿದ್ದಾನೆ. ಕಣ್ಣೆತ್ತಿ ನೋಡ್ತಾ ಇಲ್ಲ. ಇಲ್ಲದೆ ಇದ್ರೆ ಬಹಳ ಅಪಾಯವಿತ್ತು. ನಿನಗೂ ಅದೇ ಮಾತನ್ನು ಹೇಳ್ತೀನಿ, ಸರ್ವಥಾ ನೀನವಳನ್ನ ಅಪೇಕ್ಷಿಸಬೇಡ. ಕೇಳಲಿಕ್ಕೆ ತಯಾರಿಲ್ಲ. ಅವನಂತಾನೆ, 5 ಜನ ಗಂಧರ್ವರ, 100 ಗಂಧರ್ವರು ಬರಲಿ, 1000 ಬರಲಿ, 10,000 ಬರಲಿ, ನಾನು ಅವರನ್ನು ಕುಟ್ಟಿ ಸಂಹಾರ ಮಾಡ್ತೇನೆ. ನನಗೇನು ಗಂಧರ್ವರಿಂದ ಭಯವ? ಏನು ಭಯವಿಲ್ಲ, ಕೊಲ್ತೇನೆ ನಾನು. ಆದ್ದರಿಂದ ಅಹಮೇಕೋ ವಧಿಷ್ಯಾಮಿ ಗಂಧರ್ವಾನ್ ಪಂಚಕಿಂ ಪುನಃ.
5 ಜನ ಗಂಧರ್ವರೇನು, 100 ಸಾವಿರಾರು ಜನ ಗಂಧರ್ವನ್ನೂ ಕೊಂದು ಹಾಕಬಹುದು ಅಂತ ಹೇಳಿದ. ಹೇಳಿ ಅವಳನ್ನು ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದಾಗ ಆಗ ಮತ್ತೆ ಹೇಳ್ತಾಳೆ, ಅಕ್ಕ ನೀನು ಒಬ್ಬ ಪಾಪ ಮಾಡ್ತಿ, ನಿನ್ನ ಕಾರಣಕ್ಕಾಗಿ ಇಡೀ ವಂಶ ನಾಶವಾಗತ್ತೆ, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸತ್ತೋಗ್ತಾರೆ, ನೀನು ಈ ಪಾಪವನ್ನು ಮಾಡಬೇಡ, ಮಹಾ ಅನರ್ಥವಾಗತ್ತೆ. ಏಕಸ್ತು ಕುರುತೆ ಪಾಪಂ ಸ್ವಜಾತಿಸ್ತೇನ ಹನ್ಯತೆ ವಿದಿತಾರ್ಥ ಕರಿಷ್ಯಾಮಿ ತುಷ್ಟೋಭವ ಕುಲಕ್ಷಯೇ. ಎಷ್ಟು ಒತ್ತಾಯ ಮಾಡಿದರೂ ಕೂಡ ಅವನು ಬಲವಂತ ಬೇಡಿದ. ಆದ್ದರಿಂದ ಹೇಳ್ತಾಳೆ, ಆಯ್ತು ನೀನು ಸಾಯೋದ್ ನಿಶ್ಚಿತ, ದ್ರೌಪದಿಯನ್ನು ನಿನ್ನ ಮನೆಗೆ ಕಳಿಸ್ತಿ ಅಂತ ಹೇಳಿ, ನೀನು ನನಗಾಗಿ ಒಳ್ಳೆ ಸೆರೆಯನ್ನು ತಯಾರು ಮಾಡು, ಆ ಸೆರೆಯನ್ನು ತಯಾರು ಮಾಡು, ಅದನ್ನು ತರುವುದಕ್ಕಾಗಿ ನಾನು ದ್ರೌಪದಿಯನ್ನು ಕೊಟ್ಟು ಕಳಿಸ್ತೇನೆ, ಅವಳ ಜೊತೆಗೆ ಉತ್ತಮವಾದ ಅಡಿಗೆ ಮಾಡಿ ಕಳಿಸ್ತೇನೆ, ನೀನದನ್ನು ಊಟ ಮಾಡು, ನೀನು ಸೆರೆಯನ್ನು ಕಳಿಸು ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡು. ಆಯಿತು ಅಂತ ಒಪ್ಪಂದವಾಯಿತು. ತಾಮಹಂ ಪ್ರೇಷಯಿಷ್ಯಾಮಿ ಮಧ್ವನ್ನಾರ್ಥಂ ತವಾಂತಿಕಂ ಅಂತ ಹೇಳಿದಾಗ ಹೇಳ್ತಾಳೆ ದ್ರೌಪದಿ ದೇವಿಗೆ ಸುದರ್ಶನಾದೇವಿ ಹೇಳ್ತಾಳೆ, ಸುದೇಷ್ಣೆ ಬ್ರೂಹಿ ಸೈರಂಧ್ರಿ ಯಥಾ ಸಾಮೇ ಗೃಹಂ ವ್ರಜೇ ಅಹಮ್ಮಿ ಶರಣಂ ದೇವಂ ಪ್ರಪದ್ದೇ ವೃಷಧ್ವಜಂ. ಕರೆದು ಸುದೇಷ್ಣೆ ದ್ರೌಪದಿಗೆ ಹೇಳ್ತಾಳೆ, ನೀನು ಹೋಗು, ಕೀಚಕ ಕರೆದಿದ್ದಾನೆ, ಇಲ್ಲಿ ಅನ್ನ ಅಡಿಗೆ ಮಾಡಿದ್ದೇವೆ, ಇದನ್ನ ಉತ್ತಮವಾದ ಅಡಿಗೆಯನ್ನು ಅವನಿಗೆ ಕೊಡು, ಅವನು ಸೆರೆಯನ್ನು ತಯಾರು ಮಾಡಿದ್ದಾನೆ, ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ಹೇಳಿದಾಗ ದ್ರೌಪದಿ ಅಂತಾಳೆ, ನಾನು ಸರ್ವಥಾ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಈಗಾಗಲೇ ಅವನು ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ, ನನ್ನನ್ನು ಮಾತಾಡಿಸಿದ್ದಾನೆ, ಆದ್ದರಿಂದ ನಾನು ಸರ್ವಥಾ ಹೋಗುವುದಿಲ್ಲ, ಅವನು ದುಷ್ಟ ನೀಚ, ಅವನ ಹತ್ರ ನಾನು ಹೋಗುವುದಿಲ್ಲ. ಇಲ್ಲ ನೀನೇ ಹೋಗಬೇಕು, ಈ ಕೆಲಸ ಆಗಬೇಕು, ನೀನು ಹೋಗಬೇಕು, ಬೇಗ ಹೋಗು. ಇಲ್ಲಿಲ್ಲ, ಸರ್ವಥಾ ಹೋಗುವುದಿಲ್ಲ, ಬೇರೆಯವರು ಬೇಕಾದಷ್ಟು ಜನ ದಾಸಿಯರಿದ್ದಾರೆ, ಅವರು ಹೋಗ್ತಾರೆ, ನೀನು ಹೋಗು, ಅವರನ್ನು ಕಳಿಸು. ಇಲ್ಲಿಲ್ಲ, ನಿನ್ನನ್ನೇ ಕಳಿಸ್ಬೇಕು ನಾನು, ನೀನು ಬುದ್ಧಿವಂತಿ ಇದ್ದಿ, ಆದ್ದರಿಂದ ನೀನೇ ಹೋಗು, ಈ ಕೆಲಸವನ್ನು ಮಾಡುವುದಕ್ಕೆ ನೀನೇ ಸಮರ್ಥಳು, ಹೋಗಿ ಬಾ. ಹೋಗುವುದಿಲ್ಲ ಅಂತ ಅವಳು, ಹೋಗಲೇಬೇಕು ಅಂತೇವಳು ಒತ್ತಾಯ ಮಾಡಿದ್ದಾಯ್ತು. ನಹೀದೃಶೋ ಮಮ ಭ್ರಾತ ಕಿಂ ತ್ವಂ ಸಮಭಿಶಂಕಸೆ. ನನ್ನ ತಮ್ಮ ಅವನಂಥವನಲ್ಲ, ಬಹಳ ಒಳ್ಳೆಯ ಮನುಷ್ಯ, ಆದ್ದರಿಂದ ಅವನ ಮೇಲೆ ನೀನು ಸಂಶಯ ಪಡಬೇಡ, ಸಂಶಯ ಪಟ್ಟದ್ದು ತಪ್ಪು. ಆದ್ದರಿಂದ ಭಾಜನಂ ಪ್ರತದೌಚಾಸ್ಸಿ ಸಪಿಧಾನಂ ಹಿರಣ್ಮಯಂ, ಬಂಗಾರದ ಪಾತ್ರೆ ಮೇಲೊಂದು ಮುಚ್ಚಳ, ಅದನ್ನೆರಡನ್ನು ಕೊಟ್ಟು ಹೋಗಿ ಬಾ ಅಂತ ಕಳಿಸ್ತಾ. ದೈವತೆಭ್ಯೋ ನಮಸ್ಕೃತ್ಯ, ದೇವತೆಗಳಿಗೆ ನಮಸ್ಕಾರ ಮಾಡ್ತಾಳೆ. ಶ್ವಶುರೇಭ್ಯಸ್ತಥಬ್ರವೀತ್, ಎಲ್ಲ ಶ್ವಶುರರಿಗೆ, ತನ್ನ ಮಾವಂದರು ಅಂದ್ರೆ ಯಮ, ವಾಯುದೇವರು, ಅರ್ಜುನ, ನಕುಲ ಸಹದೇವರು ಅರ್ಥಾತ್ ಅಶ್ವಿನಿ ದೇವತೆಗಳು, ಅವರೆಲ್ಲರಿಗೆ ನಮಸ್ಕಾರವನ್ನು ಮಾಡಿ ರಕ್ಷಣೆ ಮಾಡಿ ಅಂತ ಹೇಳ್ತಾಳೆ. ಒಂದು ಮಾತು, ಯಥಾಹಂ ಅನ್ಯಂ ಪಾರ್ಥೇಭ್ಯ ನಾಭಿಜಾನಾಮಿ ಮಾನವಂ. ಬೇರೆ ಯಾವ ಪುರುಷರನ್ನು ನಾನು ಗುರುತು ಹಿಡಿಯುವುದಿಲ್ಲ, ಯಾವ ಪುರುಷರ ಮೇಲೂ ಒಂದು ಕ್ಷಣವೂ ನನ್ನ ಮನಸ್ಸು ಚಂಚಲವಾಗಿಲ್ಲ. ಇದು ಸತ್ಯವಾಗಿದ್ರೆ ನನಗೆ ಆ ಕೀಚಕನಿಂದ ನನಗೆ ಪ್ರದರ್ಶನವಾಗುವುದು ಬೇಡ, ನಾನು ಶುದ್ಧಳಾಗಿರಬೇಕು ಅಂತ ಮೊದಲೇ. ಯಥಾಹಂ ಪಾಂಡುಪುತ್ರೇಭ್ಯ ಪಂಚಭ್ಯೋ ನಾನ್ಯಗಾಮಿನಿ ತೇನ ಸತ್ತೇನ ಮಾಂ ದೃಷ್ಟ ಕೀಚಕೋ ಮಾ ವಶಮ್ಮಯೇತ್. ನಾನು ಕೀಚಕನಿಗೆ ವಶಳಾಗುವುದು ಬೇಡ, ನಾನು ನನ್ನ ಶುದ್ಧವಾಗಿ ಪತಿವ್ರತೆಯಾಗಿ ನಾನು ಬಾಳಿದ್ರೆ ನಾನು ಎಂದೆಂದಿಗೂ ಕೀಚಕನಿಗೆ ವಶಳಾಗುವುದು ಬೇಡ ಅಂತ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಬೇಡಿಕೊಂಡು ಹೊರಡ್ತಾಳೆ. ನಮಸ್ಕಾರ ಮಾಡ್ತಾಳೆ ಎಲ್ಲ ದೇವತೆಗಳಿಗೆ. ಯಮಧರ್ಮ, ಇಂದ್ರ, ಸೂರ್ಯ, ಮರುತ, ಅಶ್ವಿನಿ ದೇವತೆಗಳು, ಕುಬೇರ, ವರುಣ, ಯಮ, ರುದ್ರ, ಅಗ್ನಿ, ಭಗ, ವಿಷ್ಣು, ಸ್ಕಂದ, ಪೂಷ, ಸಾವಿತ್ರಿ ಸಹಿತರಾದ ಬ್ರಹ್ಮದೇವರು, ಇವರೆಲ್ಲರಿಗೆ ನಮಸ್ಕಾರ ಮಾಡ್ತಾಳೆ. ಉಪಾತಿಷ್ಠತ ಸಾ ಸೂರ್ಯಂ ಮುಹೂರ್ತ ಮಬಲಾತದ. ಆಕಾಶದಲ್ಲಿರುವ ಸೂರ್ಯನಿಗೆ ಕೈಜೋಡಿಸಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾಳೆ. ಸೂರ್ಯ, ನೀನು ಸರ್ವಾಂತರ್ಯಾಮಿ, ಸರ್ವಸಾಕ್ಷಿ, ನೀನು ನೋಡ್ತಾ ಇದ್ದಿ, ನನ್ನನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಪೂರ್ಣ ಜವಾಬ್ದಾರಿಯನ್ನ ಪರಮಾತ್ಮನಿಗೆ, ಸೂರ್ಯನಿಗೆ ಒಪ್ಪಿಸಿ ಹೊರಡ್ತಾಳೆ. ಸೂರ್ಯೋ ಉದ್ಧವ. ಆಗ ಸೂರ್ಯ ಕಂಡು ನೋಡಿದ, ತಿಳಿದ, ಆಗ ನಿಶ್ಚಯಿಸಿದ, ಅಲ್ಲೊಬ್ಬ ರಾಕ್ಷಸನಿಗೆ ಪ್ರೇರಣೆ ಮಾಡಿದ. ಪ್ರೇರಣೆ ಮಾಡಿದಾಗ ಅಂತರ್ಹಿತಂ ತತಸ್ತಸ್ಯಾಹ ರಕ್ಷೋ ರಕ್ಷಾರ್ಥಮಾದಿಶತ್.
ಕಾಣದಿರುವಂತಹ ಒಬ್ಬ ರಾಕ್ಷಸ ಈ ದ್ರೌಪದಿಯ ಬೆನ್ನತ್ತಿ ಯಾವಾಗಲೂ ಬಂದು ಬಿಟ್ಟ. ಸದೈವ ಆ ದ್ರೌಪದಿಯನ್ನು ರಕ್ಷಿಸುವುದಕ್ಕಾಗಿ ಬೆನ್ನಿಂದಲೇ ಬಂದ. ತಚ್ಚೈನಾಂ ನಾಜಹತ್ತತ್ತ ಸರ್ವಾವಸ್ಥಾ ಸ್ವನಿಂದಿತಾಂ. ಆ ದ್ರೌಪದಿ ದೇವಿಯನ್ನ ಸೂರ್ಯನಿಂದ ಪ್ರೇರಿತನಾಗಿರುವ ಆ ರಾಕ್ಷಸ ಬಿಡ್ಲೇ ಇಲ್ಲ. ಯಾವಾಗಲೂ ಅವಳನ್ನ ರಕ್ಷಣೆ ಮಾಡುವುದಕ್ಕೆ ಬೆನ್ನತ್ತಿ ಬಂದ. ಪ್ರತಸ್ಥೇಸ ಸುಖೇಶಾಂತ ತ್ವರಮಾಣ ಪುನಃ ಪುನಃ ವಿಳಂಬಮಾನ ವಿವಶ ಕೀಚಕಸ್ಯ ನಿವೇಶನಂ. ವೇಗವಾಗಿ ಹೋದಂತೆ ತೋರ್ತಾಳೆ, ಆದರೆ ನಿಧಾನವಾಗಿ ತಡವಾಗಿ ಕೀಚಕನ ಮನೆಗೆ ಹೋಗ್ತಾಳೆ. ಕೊನೆಗೂ ಹೋಗಬೇಕಾಯಿತು, ಹೋದ್ಲು. ಕೀಚಕ ಕೂತಿದ್ದ. ಕೂತ ಮನೆಯ ಆ ದ್ರೌಪದಿಯನ್ನ ಕಂಡ, ಭಾರೀ ಸಂತೋಷಪಟ್ಟ. ಅವಳ ಬಲಗೈಯನ್ನು ಹಿಡಿದು ಎಳೆದ. ಅವಳು ಅದನ್ನು ಬಿಡಿಸಿಕೊಂಡು ಓಡಿದ್ಲು. ತನ್ನ ಪಾತ್ರೆಯನ್ನು ಕೆಳಗೆ ಇಟ್ಲು, ಒಗೆದ್ಲು, ಓಡಿದ್ಲು. ಓಡಿ ಹೋಗ್ತಾ ಇರುವಾಗ ನಾಹಂ ಶಕ್ತ್ಯಾತ್ವಯ ಸ್ಪಷ್ಟಂ ಶ್ವಪಚೇನೇವ ಬ್ರಾಹ್ಮಣಿ. ಒಬ್ಬ ಶ್ವಪಚ ಬ್ರಾಹ್ಮಣಿಯನ್ನ ಮುಟ್ಟುವುದು ಸಾಧ್ಯವಿಲ್ಲದಿದ್ದಂತೆ ನನ್ನನ್ನ ನೀನು ಮುಟ್ಟಲಾರೆ, ನೀನು ಮುಟ್ಟಿದ್ರೆ ಸತ್ತೋಗ್ತೀನಿ ಅಂತ ಹೇಳಿ ತಸ್ಯೈ ನೈಷ್ಯೇ ಮದಿರಾಂ ಭಗಿನಿ ತ್ರಿಷಿತಾತವ. ನಾನು ನೀನು ಕೊಡುವ ಪಾತ್ರೆಯನ್ನು ತೆಗೆದುಕೊಂಡು ನನ್ನ ಸ್ವಾಮಿನಿಗೆ ಒಪ್ಪಿಸುವುದಕ್ಕೆ ಬಂದಿದ್ದೇನೆ, ನಿನ್ನ ಹತ್ರ ಬಂದಿಲ್ಲ ನಾನು. ದೀಯತಾಮೇ ಸುರಾ ಶೀಘ್ರಂ ಸೂತಪತ್ರ ವ್ರಜಾಮ್ಯಹಂ ಇತ್ಯಾದಿ ಮಾತುಗಳನ್ನು ಹೇಳಿದಾಗ ಏನು ಹೇಳಿದ್ರೂ ಕೇಳದೆ ಬೆನ್ನತ್ತಿ ಬಂದ. ಅವಳ ಕೂದಲು ಹಿಡಿದು ಎಳಿತಾನೆ. ಪಾತಯಿತ್ವಾತು ತಾಂ ಭೂಮೌ ಸೂತಪುತ್ರ ಪದಾವಧಿ. ಕೂದಲು ಹಿಡಿದು ಎಳೆದು ಅವಳನ್ನ ಕೆಳಗೆ ಬೀಳಿಸ್ತಾನೆ. ಕೆಳಗೆ ಬೀಳಿಸಿ ಕಾಲಿನಿಂದ ಒದಿತಾನೆ. ಇಷ್ಟಾಗುವಾಗ ಕೈ ಬಿಡಿಸಿಕೊಂಡು ಓಡಿ ಹೋಗ್ತಾ ಇರುವಾಗ ಕೂದಲು ಕೈಗೆ ಸಿಕ್ತು. ಅದನ್ನು ಬಿಡಿಸಿಕೊಂಡು ಓಡಿ ಹೋಗ್ತಾ ಇದ್ದಾಳೆ. ಸಭೆಗೆ ಬಂದ್ಲು. ಸಭೆಗೆ ಬಂದಾಗ ಸಭೆಯ ಮಧ್ಯದಲ್ಲಿ ಅವಳ ಕೂದಲುಗಳನ್ನು ಹಿಡಿದು ಎಳೆದು ಕೆಳಗೆ ಬೀಳಿಸಿ ಕಾಲಿನಿಂದ ಒದಿತಾನೆ. ಸಭೆಯ ಮಧ್ಯದಲ್ಲಿ ಕೀಚಕ. ವಿರಾಟ ರಾಜ ಇದ್ದಾನೆ, ಈ ಕಡೆಗೆ ಧರ್ಮರಾಜ ಕೂತಿದ್ದಾನೆ, ಸಭೆಯ ಜನ ಎಲ್ಲ ಸೇರಿದ್ದಾರೆ. ಆಗ ದ್ರೌಪದಿಗೆ ಈ ತರಹದ ಅವಮಾನವಾಗತ್ತೆ. ಸಭಾಂ ಶರಣಮಾಧಾವನ್ ಯತ್ರ ರಾಜ ಯುಧಿಷ್ಠಿರ ಕೇಶಪಕ್ಷೇ ಪರಾಮರ್ಶತ ಪಾತಯಿತ್ವಾತ್ ತಾಂ ಮೌಮೌ ಸೂತಪುತ್ರ ಪದಾವಧಿ ಸಭಾಯಾಂ ಪಶ್ಯತೋ ರಾಜ್ಞ ವಿರಾಟಸ್ಯ ಮಹಾತ್ಮನಃ. ಆ ವಿರಾಟ ರಾಜ ನೋಡ್ತಾ ಇದ್ದಾನೆ. ಅವನು ಹೇಳಿ ಅತ್ಯಂತ ದುರ್ಬಲ. ಎಷ್ಟು ಪ್ರಾಬಲ್ಯ, ಎಷ್ಟು ಸಾಮರ್ಥ್ಯವಿದ್ರೂ ಕೀಚಕನ ಮುಂದೆ ಅವನೇನ ಆಟನವೂ ನಡೆಯದಂತೆ ಇದೆ. ಕೀಚಕ ಮಹಾಪ್ರಬಲ, ಮಹಾಸಮರ್ಥ. ಹಾಗಾಗಿ ಬ್ರಾಹ್ಮಣಾನಾಂ ವೃದ್ಧಾನಾಂ ಕ್ಷತ್ರಿಯಾಣಾಂಚ ಪಶ್ಯತಾಂ. ಬ್ರಾಹ್ಮಣರಿದ್ದಾರೆ, ವೃದ್ಧರಿದ್ದಾರೆ, ಕ್ಷತ್ರಿಯರಿದ್ದಾರೆ, ನೋಡ್ತಾ ಇದ್ದಾರೆ. ಎಲ್ಲ ಜನ ನೋಡ್ತಾ ಇರುವಾಗ ಸಭೆಯ ಮಧ್ಯದಲ್ಲಿ ದ್ರೌಪದಿಗೆ ಈ ತರಹದ ಪೀಡೆ, ಹಿಂಸೆ, ಅವಮಾನ. ಕೆಳಗೆ ಬಿದ್ಲು. ತಸ್ಯಾ ಪಾದಾಭಿತಪ್ತಾಯ ಮುಖಾತ್ ರುಧಿರಮಾಸ್ರವತ್. ಕೆಳಗೆ ಬಿದ್ದಾಗ ಬಾಯಿಗೆ ತಗಲಿ, ಅವಳನ್ನು ಒದ್ದಿದ್ದಾನೆ. ಒದ್ದಾಗ ಬಾಯಿಗೆ ಬಡಿದಿದೆ, ಬಾಯಿಗೆ ಗಾಯವಾಗಿ ಬಾಯಿಯಿಂದ ರಕ್ತ ಬರ್ತಾ ಇದೆ. ತಥೋ ದಿವಾಕರೇಣಾಶು ರಾಕ್ಷಸ ಸನ್ನಿಯೋಜಿತ. ಆ ರಾಕ್ಷಸನಿಗೆ ವಿಶೇಷವಾಗಿ ಪ್ರೇರಣೆಯನ್ನು ಮಾಡಿ ಸೂರ್ಯ ಹೇಳಿದ್ದಕ್ಕಾಗಿ ರಾಕ್ಷಸ ಆ ಕೀಚಕನನ್ನ ದೂರ ಅಟ್ಟಿದ್ದಾನೆ. ಇನ್ನೊಂದು ಕಡೆಗೆ ಹೇಳ್ತಾರೆ, ಅವನನ್ನು ಬೀಳಿಸಿದ್ದ. ಕೀಚಕನನ್ನ ಕೆಳಗೆ ಬೀಳಿಸಿದ. ಸಕೀಚಕ ಅಪೋವಾಹ ವಾತವೇಗೇನ ಭಾರತ ಸಪಪಾತ ತದಾ ಭೂಮೌ. ಭೂಮಿಯಲ್ಲಿ ಬೀಳ್ತಾನೆ. ರಕ್ಷೋಬಲ ಸಮೀರಿತ. ರಾಕ್ಷಸನ ಬಲದಿಂದಾಗಿ ಕೀಚಕ ಕೆಳಗೆ ಬಿದ್ದ. ನಯುಕ್ತಂ ಸೂತಪುತ್ರೇತಿ ಕೀಚಕಶ್ಚೇಚಿತೇ ವದನ್. ಬ್ರಾಹ್ಮಣರು ಎಲ್ಲರೂ ಹೇಳ್ತಾ ಇದ್ದಾರೆ, ಏಕಕಂಠರಾಗಿ ಹೇಳ್ತಾರೆ, ಕೀಚಕ ಮಹಾಪಾಪದ ಕೆಲಸವನ್ನು ಮಾಡ್ತಾ ಇದ್ದೆ. ಅವಳು ಶರಣಾಗತಳಾಗಿರುವಂತಹ ಹೆಣ್ಣು. ಅವಳಿಗೆ ನೀನು ಈ ತರಹದ ಅನ್ಯಾಯವನ್ನು ಮಾಡುವುದು ತಪ್ಪು. ಕೂದಲು ಹಿಡಿದು ಅದು ಸಭಾ ಮಧ್ಯದಲ್ಲಿ ಅವಳನ್ನು ಕೆಳಗೆ ಬೀಳಿಸುವುದು ಮಹಾಪಾಪ. ಜೊತೆಗೆ ಅವಳನ್ನು ಒದಿತಾ ಇದ್ದಿ, ಬಾಯಿಗೆ ರಕ್ತ ಬಂದಿದೆ, ಅವಳೆಲ್ಲ ಶರಣು ಬಂದಿದ್ದಾಳೆ. ನೀನು ಮಾಡಿದ್ದು ಮಹಾಪಾಪ, ತಪ್ಪು ಕೆಲಸ ಅಂತ ಎಲ್ಲರೂ ನಿಂದೆ ಮಾಡ್ತಾಳೆ. ನಯುಕ್ತಂ ಸೂತಪುತ್ರೇತಿ ಕೀಚಕೇ ಚಿತ್ತತೆ ವದನ್ ಕಿಮಿಯಂ ವಧ್ಯತೆ ಬಾಲ ಕೃಪಣಾಚಾಪ್ಯ ಬಾಂಧವ. ಬಾಂಧವರಿಲ್ಲ, ರಕ್ಷಕರಿಲ್ಲ, ಅನಾಥೆಯಾಗಿದ್ದಾಳೆ, ಬಂದಿದ್ದಾಳೆ, ಏನೋ ಗತಿ ಇಲ್ಲ ಅಂತ ಬಂದ, ಶರಣಾಗತಳಾಗಿ ಬಂದ ಅವಳನ್ನ ರಕ್ಷಣೆ ಮಾಡುವುದಕ್ಕಾಗದೆ ಅವಳಿಗೆ ಈ ತರಹ ಪೀಡೆ ಕೊಡುವುದು ಮಹಾಪಾಪ.
ತಾನ್ ದೃಷ್ಟ ಭೀಮಸೇನಸ್ಯ ಕ್ರೋಧಾತ್ ಆಶ್ರಂ ಅವರ್ತತ. ಭೀಮಸೇನ ದೇವರಿಗೆ ಸಿಟ್ಟು ಬಂತು, ಕಣ್ಣಲ್ಲಿ ನೀರು ಬಂತು. ಪಕ್ಕದಲ್ಲಿ ನಿಂತಿದ್ದಾರೆ, ಅವರಿಗೆ ಸಿಟ್ಟು ಬಂತು, ಕಣ್ಣಲ್ಲಿ ನೀರು ಬಂತು. ಸಸ್ವೇದ ಭೃಕುಟಿ ಚೌಗ್ರ ಲಲಾಟೆ ಸಮವರ್ತತ. ಹಣೆಯಲ್ಲಿ ಹುಬ್ಬುಗಂಟು ಹಾಕಿದ್ರು. ಹುಬ್ಬುಗಂಟು ಹಾಕಿ ಇನ್ನು ಆ ಕೀಚಕನನ್ನ ಕೊಲ್ಲುವುದು ಅಂತ ನಿಶ್ಚಯ ಮಾಡಿ. ತಸ್ಯ ಭೀಮೋ ವಧ ಪ್ರೇಪ್ಸು ಕೀಚಕಸ್ಯ ದುರಾತ್ಮನಃ ದಂತಾನ್ ತದಾರೋಷಾತ್ ನಿಷ್ಪಿಪೇಶ. ಹಲ್ಲು ಕಡಿತಾ ಇದ್ದಾರೆ ಭೀಮಸೇನ. ನಿರೀಕ್ಷತ ಧ್ರುವಂ ದೀರ್ಘಂ ರಾಜಾನಂ ಚಾಪ್ಯವೈಕ್ಷತ. ಸಭೆಯ ಪಕ್ಕದಲ್ಲಿರುವಂತಹ ಎತ್ತರವಾದ ಗಿಡವನ್ನ ಆಮೂಲಾಗ್ರವಾಗಿ ನೋಡ್ತಾರೆ, ಕೆಳಗಿನಿಂದ ಮೇಲಿನವರೆಗೆ ನೋಡ್ತಾರೆ. ಎಷ್ಟು ಎತ್ತರವಿದೆ ಈ ಗಿಡ, ಈ ಕೀಚಕನಿಗೆ ಸರಿ ಹೋಗುತ್ತೋ ಇಲ್ಲೋ ಅಂತ ನೋಡ್ತಾ ಇದ್ದ.